ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ನೋಡಿ, ಇವತ್ತೊಂದು ನಾನು ಹೀರೆಕಾಯಿಯ ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೀನಿ. ಈ ರೆಸಿಪಿ ಖಂಡಿತವಾಗಿಯೂ ಎಲ್ರಿಗೂ ಇಷ್ಟ ಆಗುತ್ತೆ ಫ್ರೆಂಡ್ಸ್. ನೀವು ಖಂಡಿತ ಈ ವಿಡಿಯೋ ನೋಡಿಬಿಟ್ಟು ನಾಳೆನೇ ನೀವು ಈ ರೆಸಿಪಿನ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ರೆಸಿಪಿ ಯಾವುದು, ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರೋವಂಥ ಈ ರೆಸಿಪಿ ಹೇಗೆ ಮಾಡೋದು ಮತ್ತು ಏನೇನು ಹಾಕಬೇಕು ಅಂತ ನೋಡಿಬಿಡೋಣವಾ. ನೋಡಿ ಫ್ರೆಂಡ್ಸ್, ಫಸ್ಟು ನಾನೊಂದು ಪ್ಯಾನ್ ತೊಗೊಂಡಿದ್ದೀನಿ. ಇದಕ್ಕೆ 2 ಚಮಚ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕರೆಕ್ಟಾ ಇದೆ ನೋಡಿ. ಇವಾಗ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ. ನೋಡಿ, ಸಾಸಿವೆ ಕಾಳು ಹಾಕ್ತಾ ಇದ್ದೀನಿ, ಮತ್ತು ಜೀರಿಗೆ, ನೆಕ್ಸ್ಟು 1 ಒಣಮೆಣಸನ್ನು ನಾನು ಹಾಕಿದ್ದೀನಿ. ನೆಕ್ಸ್ಟು 1 ಚಿಟಿಕೆ ಆಗೋಷ್ಟು ಹಿಂಗೆ ಹಾಕಿದೆ. ನೆಕ್ಸ್ಟು ಸ್ವಲ್ಪ ಅರಿಶಿಣ ಪುಡಿ ಮತ್ತು ಕರಿಬೇವನ್ನ ಹಾಕ್ತಾಯಿದ್ದೀನಿ. ನೋಡಿ, ಒಗ್ಗರಣೆ ಚೆನ್ನಾಗಿ ಆಗಿದೆ. ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಒಂದು ಸಣ್ಣ ಸೈಜಿನ ಈರುಳ್ಳಿ ಹಾಕ್ತಾಯಿದ್ದೀನಿ. ನೆಕ್ಸ್ಟು 1 ಟೊಮೊಟೊನ ಹೆಚ್ಚಿ ಹಾಕ್ತಾಯಿದ್ದೀನಿ. ಇದನ್ನ ಇವಾಗ ಚೆನ್ನಾಗಿ ಬಾಡಿಸ್ಕೋಬೇಕು. ನೆಕ್ಸ್ಟು ಹೆಚ್ಚಿಟ್ಕೊಂಡಿರೋ 1 ಮೀಡಿಯಮ್ ಸೈಜು ಹೀರೆಕಾಯಿನ ಹಾಕ್ತಾಯಿದ್ದೀನಿ. ಇದನ್ನು ಸಹ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ನೋಡಿ, ಹೀರೆಕಾಯಿ ಸ್ವಲ್ಪ ಬಾಡಿದೆ. ಈ ಹಂತದಲ್ಲಿ ನಾನು ಇದಕ್ಕೆ ನೀರನ್ನು ಹಾಕ್ತಾ ಇದ್ದೀನಿ. ಒಂದು ಫುಲ್ ದೊಡ್ಡ ಕಪ್ ನೀರನ್ನ ಹಾಕಿದ್ದೀನಿ. ಅಂದರೆ ಹೀರೆಕಾಯಿ ಎಲ್ಲ ಸ್ವಲ್ಪ ಮುಳುಗಬೇಕು, ಅಷ್ಟು ಹೀರೆಕಾಯಿ ಚೆನ್ನಾಗಿ ಬೇಯಬೇಕಲ್ಲ, ಹಾಗಾಗಿ. ನೆಕ್ಸ್ಟು ನಾನು 1/4 ಕಪ್ ಆಗೋಷ್ಟು ಹೆಸರು ಬೇಳೆನ ನೆನೆಸಿಟ್ಕೊಂಡಿದ್ದೀನಿ. ನೀರಿನ ಸಮೇತ ಇದಕ್ಕೆ ಹಾಕ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಈ ಹೆಸರು ಬೇಳೆ ಇರತ್ತಲ್ಲ, ಇದನ್ನು ಹೀಗೆ ಬೇಯಿಸ್ಕೊತಾ ಇದ್ದೀನಿ. ಕುಕ್ಕರಲ್ಲೆಲ್ಲ ಬೇಯಿಸ್ತಾ ಇಲ್ಲ. ಕುಕ್ಕರಲ್ಲಿ ಬೇಯಿಸಿದರೆ ಅದರ ಟೇಸ್ಟೇ ಚೇಂಜ್ ಆಗಿಬಿಡತ್ತೆ. ನಾನಿಲ್ಲಿ ಮಾಡ್ತಾ ಇರೋದು ಸೌತ್ ಇಂಡಿಯನ್ ಸ್ಟೈಲಲ್ಲಿ. ನಾವು ಕುಕ್ಕರಲ್ಲಿ ಬೇಯಿಸಿ ಹಾಕಿಬಿಟ್ರೆ ಅದು ಸ್ವಲ್ಪ ನಾರ್ತ್ ಇಂಡಿಯನ್ ಸ್ಟೈಲ್ ರುಚಿ ತೋರಿಸುತ್ತೆ. ಹಾಗಾಗಿ ನಾನು ಹೀಗೇ ಡೈರೆಕ್ಟಾಗಿ ಹೋಳು ಮತ್ತು ಬೇಳೆನ ಬೇಯಿಸ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಯಾಕೆಂದರೆ ನೋಡಿ ಫ್ರೆಂಡ್ಸ್, ಇವಾಗ ಹೋಳೆಲ್ಲ ಚೆನ್ನಾಗಿ ಬೇಯ್ತಾ ಇರಲಿ. ನೆಕ್ಸ್ಟು ಇದಕ್ಕೆ ಬೇಕಾಗಿರೋ ಮಸಾಲಾನ ರೆಡಿ ಮಾಡ್ಕೊಬರೋಣ. ನೋಡಿ ಫ್ರೆಂಡ್ಸ್,
ನೋಡಿ ನಾನೊಂದು ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ. ಇದಕ್ಕಿವಾಗ ಒಂದು 1/4 ಕಪ್ ಆಗೋಷ್ಟು ತೆಂಗಿನ ತುರಿ ಹಾಕಿದ್ದೀನಿ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು. ನೋಡಿ ನಾನಿಲ್ಲಿ ಖಾರಕ್ಕೆ ಅಂತ ಸೂಜ್ ಮೆಣಸು, ನಾವೇನು ದ್ರೌಪದಿ ಮೆಣಸು ಅಂತ ಕರಿತೀವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನೀವು ಹಸಿಮೆಣಸನ್ನ ಯೂಸ್ ಮಾಡೋದಾದರೆ ಅದನ್ನು ಹಾಕ್ಕೋಬೋದು. ನೆಕ್ಸ್ಟು ಮಸಾಲಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಜೀರಿಗೆ. ಈ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಈ ಜೀರಿಗೆ ತುಂಬ ಟೇಸ್ಟ್ ಕೊಡುತ್ತೆ ಈ ರೆಸಿಪಿಗೆ. ಈ ಜೀರಿಗೆ ಹಾಕಲಿಲ್ಲ ಅಂದರೆ ಈ ರೆಸಿಪಿಗೆ ಟೇಸ್ಟು ಇರಲ್ಲ, ಒಂಥರ ಅದು ಹೇಳೋಕ್ಕೆ ಆಗಲ್ಲ, ಆ ರೀತಿ ಆಗುತ್ತೆ. ನೋಡಿ ಇದಕ್ಕೆ ಇವಾಗ ನಾನು ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಬರ್ತಾ ಇದ್ದೀನಿ. ನೋಡಿ ಇವಾಗ ಮಸಾಲ ಪೇಸ್ಟ್ ರೆಡಿಯಾಗಿದೆ. ನೋಡಿ ಇವಾಗ ಮುಚ್ಚಿದ್ದನ್ನು ತೆಗಿತಾ ಇದ್ದೀನಿ. ನೋಡಿ ಸ್ವಲ್ಪ ಬೆಂದಿದೆ. ಬೇಳೆ ಎಲ್ಲ ಇನ್ನೂ ಕ್ಲೀನಾಗಿ ಬೇಯಬೇಕು. ಹಾಗಾಗಿ ಇನ್ನೊಂದು 5ರಿಂದ 6 ನಿಮಿಷ ನಾವು ಬೇಯಿಸ್ಕೊಳ್ಳೋಣ. ತರಕಾರಿ ಎಲ್ಲ ಬೆಂದಿದೆ, ಆದರೆ ಬೇಳೆ ಮಾತ್ರ ಬೇಯಬೇಕು ಫ್ರೆಂಡ್ಸ್. ಹಾಗಾಗಿ ಮತ್ತೆ ಮುಚ್ಚಿಬಿಟ್ಟು ನಾನು ಬೇಯಿಸ್ಕೊತಾ ಇದ್ದೀನಿ. ನೋಡಿ ಮುಚ್ಚಿದ್ದನ್ನು ತೆಗೆದ ಮೇಲೆ ನೋಡಿ ಹೀರೆಕಾಯಿ ಎಲ್ಲ ತುಂಬ ಹದವಾಗಿ ಬೆಂದಿದೆ. ಬೇಳೆ ಜೊತೆ ಎಲ್ಲ ಒಳ್ಳೆ ಮಿಕ್ಸ್ ಆಗಿದೆ ಫ್ರೆಂಡ್ಸ್. ಇವಾಗ ನೆಕ್ಸ್ಟು ನಾನು ರುಬ್ಬಿಟ್ಕೊಂಡಿರೋ ಮಸಾಲ ಪೇಸ್ಟನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಈ ಮಸಾಲ ಪೇಸ್ಟ್ ಹಾಕಿದ ನಂತರ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಅದೇ ನೀರನ್ನ ಇದಕ್ಕೆ ನಾನು ಹಾಕ್ತಾಯಿದ್ದೀನಿ. ತುಂಬ ನೀರೇನು ಬೇಕಾಗಲ್ಲ ಫ್ರೆಂಡ್ಸ್. ಆಲ್ರೆಡಿ ನಾವು ತರಕಾರಿ ಬೇಯಿಸ್ಕೊಳ್ಳೋದಕ್ಕೆ, ಹೀರೆಕಾಯಿನ ಬೇಯಿಸ್ಕೊಳ್ಳೋದಕ್ಕೆ ನೀರನ್ನು ಹಾಕಿರೋದ್ರಿಂದ ತುಂಬ ನೀರು ಬೇಕಾಗಲ್ಲ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ 2-2.5 ಚಮಚ ಉಪ್ಪನ್ನು ನಾನು ಹಾಕಿದ್ದೀನಿ. ಉಪ್ಪು ಹಾಕಿದ ನಂತರ ಮತ್ತೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು 5 ನಿಮಿಷ ಕುದಿಸ್ಕೋಬೇಕು. ಈ ರೆಸಿಪಿ ಎಷ್ಟು ನಾವು ಚೆನ್ನಾಗಿ ಕುದಿಸ್ತೀವೋ ಅಷ್ಟೊಂದು ಟೇಸ್ಟಾಗಿ ಬರುತ್ತೆ. ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಫ್ರೆಂಡ್ಸ್. ನೋಡಿ ಇದನ್ನು ಇವಾಗ ನಾನು ಒಂದು 5 ನಿಮಿಷ ಹಾಗೆ ಮುಚ್ಚಿಬಿಟ್ಟು, ಈಗ ಮಿಕ್ಸ್ ಆದಮೇಲೆ ಮುಚ್ತಾ ಇದ್ದೀನಿ. ಮುಚ್ಚಿಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಆವಾಗ ನಮಗೆ ಇನ್ನೂ ಒಳ್ಳೆ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ನೋಡಿ ಇವಾಗ ಮುಚ್ಚಿದ್ದನ್ನು ತೆಗಿತಾ ಇದ್ದೀನಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕುದಿ ಬಂದಿದೆ, ಘಮ ಘಮ ಅಂತ ಪರಿಮಳ ಸಹ ಬರ್ತಾ ಇದೆ. ನಿಮಗೆಲ್ಲ ಖಂಡಿತ ಇಷ್ಟ ಆಗುತ್ತೆ. ಈ ವಿಡಿಯೋ ನೋಡಿಬಿಟ್ಟು ನೀವು ಈ ರೆಸಿಪಿನ ಟ್ರೈ ಮಾಡಿ, ಖಂಡಿತ ಇಷ್ಟಪಡ್ತೀರಾ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಅವರಿಗೂ ಸಹ ಒಂದು ರುಚಿಕರವಾಗಿರುವಂಥ ಸ್ಪೆಷಲ್ ಹೀರೆಕಾಯಿ ತೊವೆ ಹೇಗೆ ಮಾಡೋದು ಅಥವಾ ದಾಲ್ ಹೇಗೆ ಮಾಡೋದು ಅನ್ನೋದು ಗೊತ್ತಾಗತ್ತೆ. ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋಕ್ಕೆ ಮರಿಬೇಡಿ ಫ್ರೆಂಡ್ಸ್. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.